ಫ್ಲವರ್ ಎಲ್ಲ ತೊಗೊಂಡ್ಬಂದು ಇಟ್ಟಿದ್ದಾರೆ ಡೆಕೋರೇಟ್ ಮಾಡೋದಕ್ಕೆ. ಐ ಥಿಂಕ್ ಇಲ್ಲಿ ಮಾಡ್ತಾರೆ, ಇಲ್ಲಿ ನಿಲ್ಸಿದ್ದಾರೆ, ಸೊ ಇಲ್ಲಾಗುತ್ತೆ. ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಾನ್ಯ ಚಿಂಟು ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ನಮ್ಮ ಮನೆಯಲ್ಲಿ ಗೃಹ ಪ್ರವೇಶ ಪ್ರಿಪ್ರೇಷನ್ಸ್ ಹೇಗೆ ನಡೀತಿತ್ತು ಅನ್ನೋದು ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಗಾಯ್ಸ್, ಬೆಳಗ್ಗೆನೇ ಸೂರ್ಯ ಪೂಜೆ ಮಾಡಿ ಕಡ್ಡಿನ ಹೂಂತಿದ್ರು. ಈ ಪೂಜೆನ ಏನಂತಾರಂತ ನನಗೆ ಗೊತ್ತಿಲ್ಲ. ಅಕಸ್ಮಾತ್ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಗಾಯ್ಸ್. ಗಾಯ್ಸ್, ಇಲ್ಲಿ ಐನೂರು ಸ್ವಾಮಿಗೆ ಅಲಂಕಾರ ಮಾಡ್ತಿದ್ರು. ನಾನು ಯಾವತ್ತೂ ನೋಡಿರಲಿಲ್ಲ, ಲೈಕ್ ಲೈವಲ್ಲಿ ನೋಡಿರಲಿಲ್ಲ ದೇವರಿಗೆ ಯಾವ ಥರ ಅಲಂಕಾರ ಮಾಡ್ತಾರೆ ಅಂತ. ಫಸ್ಟ್ ಟೈಮ್ ನೋಡ್ತಿರೋದು. ತುಂಬ ಖುಷಿ ಆಯಿತು. ಲೈಕ್ ಅದು ನೋಡಿದ್ರೇ ಫುಲ್ ಖುಷಿ ಆಗುತ್ತೆ. ಬಿಕಾಸ್ ಫೈನಲ್ ಲುಕ್ ನೋಡ್ಬೇಕು ಎಷ್ಟು ಚೆನ್ನಾಗಿದೆ ಅಂತ. ಅವ್ವ ಅವ್ವ, ಅತ್ತೆ ಕರಿತೈತೆ. ಹೈ ಗುಂಡಿ, ಏನು ಮಾಡ್ತಿರೋದು? ಹಾಲು ನನಗೇನು ಗೊತ್ತು, ನೀವು ಅದು ನಾನು ಇಂಥದ್ದೊಂದು ಹೇಳಿಲ್ಲ. ಗಾಯ್ಸ್, ನಮ್ಮವ್ವ ಹೇಳಿದ್ರು ಅಲ್ಲೇನು ಕಾಣ್ತಿದೆ ಊಟದ ಹಾಲು ಅದನ್ನು ವಿಡಿಯೋ ಮಾಡ್ಕೊಬಾ ಅಂತ ಹೇಳ್ತಿದ್ರು. ಗೈಸ್, ಅವರು ನಾಗಮಂಗ್ಲದವರು. ಗೈಸ್, ನನಗೆ ಮೊದಲೇ ನಾಗಮಂಗ್ಲದ ಭಾಷೆ ಅರ್ಥ ಆಗಲ್ಲ. ಸೊ ಅವ್ರು ಹೇಳಿದ್ದು ಒಂಚೂರು ಅರ್ಥ ಆಗಿಲ್ಲ. ಹತ್ರ ಹೋಗ್ಮೇಲೆ ಕೇಳ್ತೀನಿ, ಅವ್ರು ಹೇಳ್ತಿದ್ರೆ ಹೋಗು ಎಲ್ಲ ವಿಡಿಯೋ ಮಾಡ್ಕೊಂಡು ಬಾ ಕ್ಲೀನಾಗಿ ಅಂತ. ಗೈಸ್, ಅರ್ಥ ಆಗಲ್ಲ ಅನ್ನೋದಕ್ಕಿಂತ ಒಂದೊಂದು ವರ್ಡ್ಗಳು, ಲೈಕ್ ಒಂದೊಂದು ಪದಗಳು ಮಾತ್ರ ಅರ್ಥ ಆಗಲ್ಲ. ಇನ್ನು ಮಿಕ್ಕಿದೆಲ್ಲ ಮಾಮೂಲಿ ಕಾಮನಾಗೆ ಮಾತಾಡ್ತಾರೆ. ಬಟ್ ಒಂದೊಂದು ಪದಗಳು ಅರ್ಥನೇ ಆಗಲ್ಲ. ಏ ಮಚ್ಚಿ ಬಾರ ಇಲ್ಲಿ. ಏ ಹಿಂಗ ಬಾ ಹೋಗಿ ಹಂಗೆ ಬರ ಇಡೋ ಮಗನೇ ಬಾ ಬಾ. ಗಾಯ್ಸ್, ಇವ್ರು ಬಂದುಬಿಟ್ಟು ನನ್ನ ಫ್ರೆಂಡ್ ಸಾನ್ವಿ ಅವ್ರ ಮಮ್ಮಿ, ಗೌತಮಿ ಆಂಟಿ ಅಂತ. ಇವ್ರದ್ದು ಡಿ ಕ್ರಾಸಲ್ಲಿ ಪಾರ್ಲರ್ ಇದೆ, ಸಲೂನ್ ಇದೆ. ಸೊ ಇವ್ರಿಗೆ ಕಿಚನ್ ಏನು ಡಿಪಾರ್ಟ್ಮೆಂಟ್ ಏನಿದೆಲ್ಲ ಇವ್ರಿಗೆ ಒಪ್ಪಿಸ್ಬಿಟ್ಟಿರೋದು. ಸೊ ಎಲ್ಲ ಡೆಕೋರೇಷನ್ಸ್ ಎಲ್ಲ ಇವರೇ ಮಾಡಿಕೊಡ್ತಾರೆ. ಸೊ ಎಲ್ಲ ಕಿಟ್ಸ್ ಎಲ್ಲ ಎತ್ಕೊಂಡು ಹೋಗ್ತಿದ್ದಾರೆ. ಏನು ಲೈಕ್ ಡೆಕೋರೇಷನ್ಸ್ಗೆ ಏನು ಥಿಂಗ್ಸ್ ಇದ್ದಾವೆ ಅದೆಲ್ಲನೂ ಕೊಟ್ಟು ಕಳಿಸಿ. ಸಾನ್ವಿ ಯಾವಾಗ ಕರ್ಕೊಬರ್ತೀರಾ? ಅರ್ಪ ಕರ್ಕೊಬರ್ತೀರಾ? ಪೂಜೆ ಮಾಡಿಸಿ ಇಟ್ಟಿದ್ದಾರೆ. ಶಾಸ್ತ್ರಗಳಂತಲ್ಲ ಅದನ್ನೊಂದು ಅದು ಬರಲ್ಲ ಬಿಡಿ, ಹಿಂಗೆ ಕಿತ್ತಿ ತೆಗಿಯೋಣ ಹೋಗುತ್ತೆ. ಗೈಸ್, ನಮ್ಮ ಮೇಕಪ್ ಅಡ್ಮಿನಲ್ಲಿದ್ದಾರೆ ನೋಡಿ. ಹಾಯ್. ದೀಪವಿರದ ಲೋಕದಲ್ಲಿ ವಳ ಕಂಡೆ ಬೆಳಕು ನಾದವಿರದ
अपन तेरा तुझसे दिल लगाऊं मैं भी फैमिली बनाऊं अब यही तो बस इरादा है मेरा ಗೈಸ್ ಫುಲ್ಲು ಬ್ಯುಸಿ ಮೇಕಪ್ ಮಾಡ್ಕೊಳ್ಳೋದ್ರಲ್ಲಿ. ಹಾಯ್ ಗೈಸ್, ಇತ್ತೀಚೆಗೆ ಸಾನ್ವಿ ನಮ್ಮ ಬ್ಲಾಗಲ್ಲಿ ಬರ್ತಾನೆ ಇಲ್ಲ, ನಂಗೆ ಗೊತ್ತಿಲ್ಲ ಏನಾಗಿದೆ ಅಂತ. ನಾನು ಹೇಗೆ ಕಾಣ್ತಿದ್ರೆ ಅಂತ ಕಮೆಂಟ್ ಮಾಡಿ. ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಓಂ ಪುಣ್ಯಾಹಂ ಓಂ ಪುಣ್ಯಾಹಂ. ಓಂ ಸಹಸ್ರಕೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಾಪಾತ್ ಅಭೋವಿಂ ವಿಶ್ವದೋ ಋಕ್ಕಾಪ್ಯತ್ತಿಷ್ಟದಶಾಮ ಪೂಜಾ ಕರಿಷ್ಯೆ. ಇಬ್ರು ನಿಂತ್ಕೊಳ್ಳಿ. ನಾನು ಹೇಳಿದ್ದ ಒಂದೊಂದು ವರ್ಷಗಳಿಗೆ ನಿಧಾನ, ಅಲ್ಲಿ ಹಿಂದಕ್ಕೆ ಹೋಗ್ಬಿಡ್ರ. ಅರ್ಜೆಂಟ್ ಏನಿಲ್ಲ, ನಿಧಾನಕ್ಕೆ ಆರಾಮಾಗಿ ಮಾಡಿ, ಗಾಬರಿ ಪಟ್ಕೊಂಡ್ಬಿಡ್ರಿ. ನಿಮ್ಮ ಅವ್ರ ಕೈ ಕೊಟ್ರಿ, ನೀವು ಅವ್ರ ಕೈ ಇಟ್ಕೊಳ್ಳಿ, ನೀವು ಅವ್ರ ಕೈ ಇಟ್ಕೊಳ್ಳಿ. ಹಾ ಅಷ್ಟೇ ನೋಡಿ. ಆಕರ್ಷಿ ಇಟ್ಕ ಫಸ್ಟ್ ಆಂಜನೇಯ. ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್. ಆಂಜನೇಯ ಸ್ವಾಮಿ ದೇವತಾಭ್ಯೋ ನಮಃ. ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಗೃಹ ಪ್ರವೇಶಾನಂತರ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಬರೆದಾದ ಕಾವ್ಯದ ನಡುವೆ ಬರೆಯದ ಸಾಲೊಂದು, ನವಿರಾದ ಗಾಳಿಯ ನಡುವೆ ನಿನ್ನಯ ಮಾಯ ಕಂಡು. ತುಳಸಿ ಕೋಮಲವೇಣಿ ನೀಲವರ್ಣನಾರಾಣಿ ನಿತ್ಯ ಕಲ್ಯಾಣಿ. ಏಳಮ್ಮ ತುಳಸಿ ಅನೇನ ಬ್ರಹ್ಮಸ್ನಾನಂ ಕರಿಷ್ಯೆ. ಅಲ್ಲಿ ಕೆಳಗಡೆ ಅದಕ್ಕೆ ಏನಕ್ಕೆ ಅಂದರೆ ಕಾಣಿಸ್ಬಾರ್ದು, ಏನೇ ದಕ್ಷಿಣ ಇಟ್ರು ಕಾಣಿಸ್ಬಾರ್ದು ಬೇರೆ. ಅಲ್ಲಿ ಇಸ್ಕೊಂಡು ಅಲ್ಲಿಡಪ್ಪ ಬ್ರಹ್ಮ. ಗಾಯ್ಸ್, ಬೆಳಗ್ಗೆ ಪೂಜೆ ಕೂತಿರೋದು ಅಪ್ಪ ಅಮ್ಮ ಮತ್ತು ಈ ಮನೆ ಮಗಳು ರಜಿನಿ ಅತ್ತೆ. ಆಫ್ಟರ್ನೂನ್ ಮೇಲೆ ನಾನು ಪೂಜೆ ಕೂತಿದ್ದೀನಿ. ಬಟ್ ಗಾಯ್ಸ್, ವ್ಲಾಗ್ ಆಗಿಲ್ಲ ಬಿಕಾಸ್ ವ್ಲಾಗ್ ಮಾಡಲಿಕ್ಕೆ ಯಾರೂ ಇರಲಿಲ್ಲ, ಎಲ್ಲ ಬ್ಯುಸಿ ಇದ್ದರು. ಸೊ ಐ ಥಿಂಕ್ ಕ್ಯಾಮ್ರಾಮ್ಯಾನ್ ಬ್ರದರ್ಸ್ ಹತ್ರ ಇರುತ್ತೆ ಅಂತ ಅನ್ಕೋತೀನಿ. ಅವರು ಫೋಟೋಸ್ನ ಮತ್ತು ವೀಡಿಯೋಸ್ನ ಕಳಿಸ್ತಾರೆ, ಬಟ್ ಲೇಟಾಗಿ ಕಳಿಸ್ತಾರೆ. ಅಷ್ಟರಲ್ಲಿ ವ್ಲಾಗ್ ಅಪ್ಲೋಡ್ ಮಾಡಿರ್ತೀನಿ ನಾನು. ಕರೆಂಟ್ ಐತನ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮಃ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮಃ. ಲಹರಿ ಬಿಡು ಬಿಡು. ದೀಪ ಕುಡ್ಸು, ದೀಪ ಕುಡ್ಸು ಅವನಿಗೆ.
ಇಲ್ಲ ವಾಲೆ ಮತ್ತೆ ಇದು ಮಾತ್ರ 10 ಗ್ರಾಮ್ 7 ಗ್ರಾಮ್ ಡಾಲರು ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಇಲ್ಲ ವಾಲೆ ಚೇಂಜ್ ಮಾಡ್ಸೋಣ ಅಂತ ಕಮ್ಮಿ ಚೇಂಜ್ ಮಾಡ್ತೀವಿ ನಾವು ಒಂದೇ ಕಿಲಿ ಖುಷಿ ಇದೆ ನಮ್ಮ ಅಮ್ಮ ಪಾಕೆಟ್ ಬಂದ್ಬಿಟ್ಟು ಇಲ್ಲ ಒಂದು समस्त गृह निर्माणार्थमये समस्त दृष्टिदोष निवारणार्थं कूष्म मंगलद्रव्याणि समर्पयामि तट्टे तळगಡೆ ಇಟ್ಬಿಡಿ ओम दशांगं गुप्तं दोपं तपं पंचमनोहरं कपिलाकृत संयुक्तं धूपायं प्रतिगृह्यताम् बलिहरण देवताभ्यो नमः धूपमाग्रापयामि ಬೇಕೆಂದು ಹೇಳಿದನು. ವೃದ್ಧ ಬ್ರಾಹ್ಮಣನು ಹೇಳಿದನು, ಸಕಲಾರಿಷ್ಟಗಳನ್ನು ಕೊಡುವ ವಿಷ್ಣುವಿನನ್ನು ಕೋರಿದ ಇಷ್ಟಾರ್ಥಗಳನ್ನು ಕೊಡುವ ಶ್ರೀ ಸತ್ಯನಾರಾಯಣ ಸ್ವಾಮಿಯನ್ನು ಪೂಜಿಸು, ನಿನಗೆ ಒಳ್ಳೆಯದಾಗುತ್ತದೆ ಎಂದು ಹೇಳಿ ಮಾರನೇ ದಿವಸ ಭಿಕ್ಷುಕನು ತನ್ನ ಎಲ್ಲ ನಿತ್ಯ ಕರ್ಮಗಳನ್ನು ಮುಗಿಸಿ ಯಥಾರ್ಥವಾಗಿ ಭಿಕ್ಷೆ ಬೇಡಲು ಪ್ರಾರಂಭಿಸಿದನು. ಆ ದಿನ ಬಂದ ದ್ರವ್ಯಗಳಿಂದ ಹಣದಿಂದ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಆಚರಿಸಿದನು. ತನ್ನ ಬಂಧು ಬಳಗಗಳಿಂದ ಕೂಡಿ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಪ್ರತಿ ತಿಂಗಳು ತಪ್ಪದೆ ಪೌರ್ಣಮಿಯ ದಿವಸ ಆಚರಣೆ ಮಾಡಿದನು. ಈ ಪ್ರಕಾರ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡಿದ ಫಲವಾಗಿ ಸಕಲ ಪಾಪಗಳು ಬಿಡಲ್ಪಟ್ಟು ಇತರರಿಂದ ಮುಕ್ತಿಯನ್ನು ಹೊಂದಿ ನಾರದ ಮಹರ್ಷಿಯರು ಭೂಮಿಯಲ್ಲಿ ಈ ವ್ರತವನ್ನು ಮಾಡುವವನು ಸಕಲ ದುಃಖಗಳನ್ನು ನಾಶವಾಗುತ್ತದೆ ಎಂದು ಶ್ರೀಮನ್ನಾರಾಯಣನು ಹೇಳಿದರು. ಇದೇ ಮಾತಿಯೇ ಈ ವ್ರತವನ್ನು ಆ ಬ್ರಾಹ್ಮಣನಿಂದ ಕೇಳಿ ಭೂಮಿಯಲ್ಲಿ ಭಕ್ತಿಯಿಂದ ಆಚರಿಸಲ್ಪಟ್ಟಿತು. ಆ ಸ್ವತ್ತನ್ನು ಕೇಳಬೇಕೆಂದು ಆಕೆ ಉಂಟಾಯಿತು. ಸೂತರು ಮಹಾಪ್ರೇಮಿಯಲ್ಲಿ ಮಾಡುವವನು ಆ ದಿನ ಕೈ ಮುಗಿದು ಪ್ರಾರ್ಥನೆ ಮಾಡಿ ಸತ್ಯನಾರಾಯಣ ಸ್ವಾಮಿಯನ್ನು ಕುರಿತು ಈತನು ಪ್ರತಿದಿನವೂ ದೇವಾಲಯಕ್ಕೆ ಹೋಗಿ ದೇವತಾರಾಧನೆ ಮಾಡಿ ಬ್ರಾಹ್ಮಣರಿಗೆ ದ್ರವ್ಯವನ್ನು ಕೊಟ್ಟು ಸಂತೋಷಪಡಿಸುತ್ತಾ ಇದ್ದನು. ಒಂದಾನೊಂದು ಸಮಯದಲ್ಲಿ ಆತನು ತನ್ನ ಲೀಲಾವತಿಯು ತನ್ನ ಪತಿಗೆ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡುವೆವೆಂದು ನಾವು ಹರಸಿಕೊಂಡಿದ್ದೆವು. ಈಗ ಮಗಳ ಅಕ್ಷರಾಭ್ಯಾಸದ ಸಮಯದಲ್ಲಿ ನಾವು ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡೋಣವೆಂದು ಕೇಳಿದಾಗ ರಾಜನು ಮುಂದಿನ ದಿನಗಳಲ್ಲಿ ವಿವಾಹ ಕಾಲದಲ್ಲಿ ಮಾಡೋಣವೆಂದು ತನ್ನ ಮಡದಿಗೆ ಸಂತೈಸಿದನು. ನಂತರ ತನ್ನ ಮಗಳು ಬೆಳೆದು ವಯಸ್ಕಳಾಗಿ ವಿವಾಹದ ಸಮಯದಲ್ಲಿ ರೆಡಿ ಅಣ್ಣ, 1 2 3 ಸ್ಟಾರ್ಟ್. ಗೃಹ ಪ್ರವೇಶಾನಂತರೇ